ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಬಂಗಾರಿಗೆ ದ್ವಂದ್ವ ಮನಸ್ಥಿತಿ ಇತ್ತು, ಹಾಗಾಗಿ ಅವರು ಕೊಲೆಗಳನ್ನು ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ? ಬಂಗಾರಿಗೆ ಯಾವುದೇ ಆ ಥರದ ಕಾಯಿಲೆ ಇಲ್ಲ. ಎಲ್ಲವೂ ಕನ್ನಡಿಯಲ್ಲಿ ಕಂಡಷ್ಟೇ ಸ್ಪಷ್ಟವಾಗಿದೆ ಮಹಾಸ್ವಾಮಿಗಳೇ. ಆರೋಪಿ ಬಂಗಾರಿಗೆ ಈ ನ್ಯಾಯಾಲಯ ಜೀವಾವಧಿ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ, ನಮ್ಮಪ್ಪ ಯಾರನ್ನೂ ಕೊಂದಿಲ್ಲ. ನೀವು ನಮ್ಮಪ್ಪಗೆ ಸುಮ್ಮನೆ ಶಿಕ್ಷೆ ಕೊಟ್ಟಿದ್ದೀರಿ. ನಿಮ್ಮ ಮನೇಲಿ ದೊಡ್ಡವ್ರಿಗೆ ಹೇಳಿ ಮೇಲೆ ನ್ಯಾಯಾಲಯಕ್ಕೆ ಹೋಗೋದಿಕ್ಕೆ ಹೇಳು. ಒಂದು ನಿಮಿಷ ನಿಂತ್ಕೊಳ್ಳಿ. ಏನು? ಯಾಕೆ ಸುಳ್ಳು ಹೇಳಿದ್ರಿ? ಯಾಕೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸು ಬದಲಾಯಿಸಿದ್ರಿ? ಅದೆಲ್ಲ ಹೇಳೋಕ್ಕಾಗಲ್ಲ ರಶ್ಮಿ ಅವರೇ. ನಂದೇ ನೂರಾರು ತಾಪತ್ರಯಗಳಿದೆ. ಒಬ್ಬ ನಿರಪರಾಧಿನ ಉಳಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಲ್ವಾ? ಮೊದಲು ನಾನು ಉಳ್ಕೋಬೇಕು ರಶ್ಮಿ ಅವರೇ, ಅದು ಕೂಡ ಮುಖ್ಯ ಅಲ್ವಾ? ಏನು ಮಾತಾಡ್ತಿದ್ದೀರಾ ನೀವು? ನನ್ನನ್ನು ಏನು ಕೇಳಬೇಡಿ, ನಾನು ಏನು ಹೇಳೋ ಪರಿಸ್ಥಿತಿ ನನ್ನಲ್ಲಿಲ್ಲ. ಮೇಡಮ್, ಸಾಹೇಬ್ರು ನಿಮ್ಗೆ ಕೊಡಕ್ಕೆ ಹೇಳಿದ್ರು. ರಶ್ಮಿ, ಯಾಕಮ್ಮ ನಗ್ತಾ ಇದೆಯಾ? ಇಷ್ಟು ದಿವಸ ನನ್ನ ಕೆಲಸದಿಂದ ಅಮಾನತ್ ಮಾಡಿದ್ರು, ಇವಾಗ ವಜಾನೆ ಮಾಡಿಬಿಟ್ರು. ನಡೀರಿ, ಹಿರಣ್ಮಯ್ಯನ ಕರ್ಕೊಂಡು ಮನೆಗೆ ಹೋಗೋಣ. ಯಾಕೆ ಶಾಸ್ತ್ರಿಗಳೇ, ಯಾಕೆ ಗಡ್ಡ ಬಂದ್ರಿ? ನೀವು ಮಾಡಿರೋ ಉಪಕಾರಕ್ಕೆ ಧನ್ಯವಾದಗಳನ್ನ ಹೇಳದೇ ಇದ್ರೆ ಆ ಮಹಾತಾಯಿ ಮೆಚ್ಚಿಸ್ತಳ. ಬಂಗಾರಿಗೆ ದ್ವಂದ್ವ ಮನಸ್ಥಿತಿ ಇತ್ತು, ಹಾಗಾಗಿ ಅವರು ಕೊಲೆಗಳನ್ನು ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ? ಬಂಗಾರಿಗೆ ಯಾವುದೇ ಆ ಥರದ ಕಾಯಿಲೆ ಇಲ್ಲ. ಉಪಕಾರ ಎಂಥದ್ದು? ನಾನು ತಪ್ಪು ಮಾಡ್ತಾ ಇದ್ದೀನಿ, ಅದು ನನಗೆ ಗೊತ್ತಿದೆ. ನನಗೆ ಪಶ್ಚಾತ್ತಾಪವಾಗ್ತಿದೆ. ಸತ್ಯನ ಮುಚ್ಚಿಟ್ಟು ಒಬ್ರಿಗೆ ಅನ್ಯಾಯ ಮಾಡಿದ್ನಲ್ಲ ಅಂತ. ನೀವು ಮಾಡಿರೋ ಉಪಕಾರ ಕೆಲವರಿಗೆ ತಪ್ಪು ಅನ್ಸಿದ್ರೆ ಇನ್ ಕೆಲವರಿಗೆ ಸರಿ ಅನ್ಸುತ್ತೆ. ಕೆಲವರಿಗೆ ಉಪಕಾರ ಆಗ್ಬೇಕು ಅಂದ್ರೆ ಇನ್ ಕೆಲವರಿಗೆ ಅಪಕಾರ ಆಗ್ಲೇಬೇಕಲ್ವಾ ಮನೋವೈದ್ಯ ಪಂಡಿತರೇ? ನಿಮ್ಮ ತರ್ಕ ನಿಮ್ದು, ಆದ್ರೆ ನಾನು ಇಲ್ಲಿ ಪಾಪ ಕೂಪ ಕೈ ಹಾಕದ್ನಲ್ಲ ಅಂತ ದಿನ ಬೆಂದೋಗ್ತಾ ಇದ್ದೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗದೆ ದಿನ ನರಳ್ತಾ ಇದ್ದೀನಿ. ನಿಮ್ಮ ದುಃಖ ಶಮನಕ್ಕೆ ನೀವು ಮಾಡಿರುವ ಮಹದುಪಕಾರಕ್ಕೆ ಅರ್ಘ್ಯವನ್ನು ಅರ್ಪಿಸ್ತಾ ಇದ್ದೀನಿ. ತಗೊಳ್ಳಿ. ತಗೊಳ್ಳಿ. ಅರೆ, ಚಿಂತೆ ಮಾಡಬೇಡಿ. ಬಂಗಾರಿಗೆ ಶಿಕ್ಷೆ ಕಾಯಂ ಆದ್ಮೇಲೆ ಇನ್ನಷ್ಟು ದಾನ ಮಾಡ್ತೀನಿ. ನಿಮ್ಮ ಹೆಸರಿನಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿಸ್ತೀನಿ. ಸಾಕು ಸ್ವಾಮಿ ನಿಮ್ಮ ಸವಾಸ. ಹಿಂದೆ ನೀವು ಮಾಡಿದ ಸಹಾಯನ ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಾ ಇಲ್ಲ. ನೀವು ಮಾಡಿದ ಸಹಾಯಕ್ಕೆ ಒಬ್ರು ಜೀವಕ್ಕೆ ಕುತ್ತಾಗೋಂಥ ಕೆಲಸ ಮಾಡಿದ್ದೀನಿ. ಇನ್ನು ಈ ದುಡ್ಡನ್ನು ತಗೊಂಡ್ರೆ ಯಾವ ನರಕಕ್ಕೆ ಹೋಗ್ತೀನೋ ಆ ದೇವರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ. ಎಲ್ಲಿ ಮುಗೀತು ಮನವೈದ್ಯರೇ?
ಇದಿನ್ನು ಪ್ರಾರಂಭ. ನಿಮ್ಗೆ ದುಡ್ಡು ಬೇಡ ಅಂದ್ರೆ ಬಿಡಿ, ಪರವಾಗಿಲ್ಲ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಅವರು ನ್ಯಾಯ ಕೇಳ್ಕೊಂಡು ಮುಂದಿನ ನ್ಯಾಯಾಲಯಕ್ಕೆ ಹೋಗೋ ಸಾಧ್ಯತೆಗಳು ಬಹಳ ಇದೆ. ಆದ್ರೆ ನಾನು ಅದಕ್ಕೆ ಬಿಡಲ್ಲ. ಬಿಡಿ, ಅದು ಬಿಡಿ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಅವರು ಅಕಸ್ಮಾತ್ ಮೀರಿ ಮುಂದಿನ ನ್ಯಾಯಾಲಯಕ್ಕೆ ಏನಾದ್ರೂ ಹೋದ್ರು ಅಂದ್ರೆ ನೀವು ಹಿಂದಿನ ನ್ಯಾಯಾಲಯದಲ್ಲಿ ಏನ್ ಹೇಳಿದ್ರು ಅದೇ ಹೇಳಿಕೆನ ನೀವು ಕೊಡಬೇಕು. ಇದು ವಿನಂತಿ ಅಲ್ಲ, ಆಜ್ಞೆ. ಬಂಗಾರಿಗೆ ದ್ವಂದ್ವ ಮನಸ್ಥಿತಿ ಇತ್ತು, ಹಾಗಾಗಿ ಅವರು ಕೊಲೆಗಳನ್ನು ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ? ಬಂಗಾರಿಗೆ ಯಾವುದೇ ಆ ಥರದ ಕಾಯಿಲೆ ಇಲ್ಲ. ಕೊಲೆಗಳನ್ನು ಮಾಡಿರೋ ಈ ಬಂಗಾರಿಗೆ ಅತಿ ಹೆಚ್ಚಿನ ಶಿಕ್ಷೆ ಕೊಡಬೇಕು ಮಹಾಸ್ವಾಮಿಗಳೇ. ಆರೋಪಿ ಬಂಗಾರಿಗೆ ಈ ನ್ಯಾಯಾಲಯ ಜೀವಾವಧಿ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ನಿಮ್ಮ ಮನೇಲಿ ದೊಡ್ಡವ್ರಿಗೆ ಹೇಳಿ ಮೇಲೆ ನ್ಯಾಯಾಲಯಕ್ಕೆ ಹೋಗೋದಿಕ್ಕೆ ಹೇಳು. ಮೊದಲು ನಾನು ಉಳ್ಕೋಬೇಕು ರಶ್ಮಿ ಅವರೇ. ನನ್ನನ್ನು ಏನು ಕೇಳಬೇಡಿ, ನಾನು ಏನು ಹೇಳೋ ಪರಿಸ್ಥಿತಿ ನನ್ನಲ್ಲಿಲ್ಲ. ಸದ್ಯ ಮನೆಗೆ ಬಂದಿಯಲ್ಲ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನನ್ನ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಹಾ, ದೊಡ್ಡ ಸಾಧನೆ ಮಾಡಿದೀಯಾ. ಅದಕ್ಕೆ ನೀನು ಮನೆಗೆ ಬರ್ತಿದ್ದ ಹಾಗೆ ನಿನ್ಗೆ ಆರತಿ ಎತ್ತಿ ಸ್ವಾಗತ ಮಾಡಬೇಕಿತ್ತು ಅಲ್ವೇನೆ? ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು ಇವಾಗ? ಅದನ್ನ ನೀನೇ ಹೇಳಬೇಕು. ನಾನು ಹೇಳೋ ಅಂಥದ್ದೇನೂ ಇಲ್ಲ. ಸರಿ ಹೋಯ್ತು ಕಣೆ. ನೀನು ನಿನ್ನ ಜೀವನದಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಂಡು ಬರ್ತಾ ಇರು, ನಾನೆಲ್ಲ ನಿನಗೆ ಬಿಡಿಸಿ ಹೇಳ್ತಿರ್ತೀನಿ. ನೋಡಮ್ಮ, ನೀನು ಹೇಳೋದನ್ನೆಲ್ಲ ಕೇಳಿಸ್ಕೊಳಕ್ ನಂಗೆ ಆಗಲ್ಲ. ತಲೆನೋತಿದೆ ನಂಗೆ. ಹೇ, ನಿಂತ್ಕೊಳ್ಳೆ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಏನು? ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದಾರಂತೆ, ನಿಜಾನೇನೆ? ಇನ್ನು ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿಸ್ಬೇಕು ಅಂತ ಇದ್ದೀರಿ ನನ್ನಿಂದ? ನೀವು ಹೇಳೋದನ್ನೆಲ್ಲ ಕೇಳೋದಕ್ಕೆ ಸಾಧ್ಯವಿಲ್ಲ. ನನಗೆ ಬೇಕಾದ್ರೆ ನೀವೇನಾದರೂ ಹೇಳಿ. ಪಾಪ ಆ ಅಮಾಯಕ ಬಂಗಾರಿ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಿಮ್ಮನ್ನ ನಾನು ಯಾಕೆ ಮುಟ್ಲಿ ವೈದ್ಯರೇ? ನಿಮ್ಮ ಸಂಸಾರ ಅಂತ ಒಂದಿದೆಯಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಜೀವದೊಂದಿಗೆ ಇರಬೇಕು ಅಂದ್ರೆ ನಾನು ಹೇಳಿದಾಗ ನೀವು ಕೇಳಲೇಬೇಕು. ಇಲ್ದಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಹುಚ್ಚತ್ತರ ಬೀದಿ ಬೀದಿ ಅಲಿತಾ ಇರ್ತಾರೆ. ಅಂದ್ರೆ ಮತ್ತೆ ಮತ್ತೆ ನಾನು ತಪ್ಪು ಮಾಡು ಅಂತ ಇದ್ದೀರಾ? ನಿಮಗೆ ಇದು ತಪ್ಪು ಅನ್ನಿಸ್ಬೋದು, ಆದ್ರೆ ನನಗೆ ಅದು ಸರಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ನೋಡ್ಕೋತಾಳೆ, ಆ ಮಹಾತಾಯಿನೇ ನಿಮ್ಮ ನೋಡ್ಕೋತಾಳೆ. ಆ ತಾಯಿ ನಿಮಗೆ ಸರಿಯಾದ ಪೆಟ್ಟು ಕೊಡ್ತಾಳೆ, ನೋಡ್ತಾ ಇರಿ. ಮನೋವೈದ್ಯರೇ, ಈಗ ನಿಮ್ಮ ಅಮ್ಮನವರು ನನ್ನ ಹಿಡಿತದಲ್ಲಿದ್ದಾರೆ. ಅಮ್ಮನವರು ಏನು ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ಮಾಡೋದು ಈ ನಡೆದಾಡೋ ದೇವರು ವಿರೂಪಾಕ್ಷ ಶಾಸ್ತ್ರಿ. ನಿಮ್ಮ ಅಮ್ಮನವರು ನಾನು ಹೇಳಿದ್ದನ್ನು ಕೇಳಬೇಕು. ಆ ತಾಕತ್ತು ಈ ವಿರೂಪಾಕ್ಷ ಶಾಸ್ತ್ರಿಗಿದೆ. ಯಾವಾಗಲೂ ನಿಮಗೆ ಬುದ್ಧಿ ಬರೋದು? ಹಾ, ಎಷ್ಟು ಅಹಂಕಾರ ಸೊಕ್ಕು ತುಂಬಿಕೊಂಡಿದ್ದೀರಿ ನಿಮ್ಮ ಮನಸ್ಸಿನಲ್ಲಿ. ಹೊರಗಡೆ ನೋಡಿದರೆ ದೇವಿಯ ಮಹಾ ಆರಾಧಕ, ಆದರೆ ಒಳಗಡೆ ಅಮ್ಮನವ್ರ ವಿರುದ್ಧನೇ ಕತ್ತಿ ಮಸೀತಿರಲ್ರಿ. ದೇಶಿಕರೇ, ನನಗೆ ಪ್ರಚಂಡ ಬುದ್ಧಿ ಇರೋದ್ರಿಂದಾನೇ ಆಗಾಗ್ಗೆ ಅಮ್ಮನವ್ರನ್ನ ನನ್ನ ಕೈಗೊಂಬೆ ಮಾಡ್ಕೊಳ್ತಾ ಇರೋದು. ಇದು ಈ ಜನ್ಮದಲ್ಲಿ ಶುರುವಾಗಿದ್ದಲ್ಲ, ಜನ್ಮ ಜನ್ಮಾಂತರದ ವೈರತ್ವ. ನನಗೆ ಶ್ರೀಚಕ್ರ ದಕ್ಕೋವರೆಗೆ ನಮ್ಮಿಬ್ಬರ ಆಟದ ಚಕ್ರ
ತಿರುಗ್ತಾನೇ ಇರುತ್ತೆ. ಆಯಿತು, ಶ್ರೀಚಕ್ರ ಸಿಕ್ತು, ಇಡೀ ಭೂಮಂಡಲಕ್ಕೆ ಅಧಿಪತಿ ಆಗ್ತೀವಿ. ಆಮೇಲೆ ಮುಂದೇನು? ಇನ್ನೇನು, ಶಾಶ್ವತ ರಾಜತ್ವ. ನಾನು ಸಾಯೋವರೆಗೂ ಈ ಭೂಮಂಡಲದ ಅಧಿಪತಿಯಾಗಿರ್ತೀನಿ. ಯಾವ ಅಧಿಪತಿಯ ಸಿಕ್ಕರೇನು? ಕಡೆಗೆ ಸಾವುನದಂತೂ ಖಚಿತ ಅಲ್ವಾ? ಸಾಯೋವರೆಗೂ ಏನಾದರೂ ಪಡಿಲೇಬೇಕು ಅಂತ ಹುಟ್ಟಾಗ್ಲಿಂದ ಬರೀ ಆತಂಕದಲ್ಲೇ ಬದುಕ್ತಿದ್ರಲ್ಲ, ಇದು ಒಂದು ಬದುಕ? ಇರೋವರೆಗೂ ಅಮ್ಮನವ್ರ ನಾಮಸ್ಮರಣೆ ಮಾಡಿಕೊಂಡು ಕಡೆಯವರೆಗೂ ಸುಖವಾಗಿರ್ಬೋದಲ್ವಾ ಶಾಸ್ತ್ರಿಗಳೇ? ಇಂತಹ ವೈರಾಗ್ಯದ ಮಾತೆಲ್ಲ ನಿಮ್ಮಂತ ಪಾಮರರಿಗೆ ಒಪ್ಪುತ್ತೆ ಹೊರತು ನನಗಲ್ಲ ದೇಶಿಕರೇ. ಇತ್ತೀಚೆಗೆ ಶ್ರೀಚಕ್ರದ ಜೊತೆಗೆ ಇನ್ನೊಂದು ಆಸೆ ಹುಟ್ಟುಕೊಂಡಿದೆ ದೇಶಿಕರೇ. ಅದೇನು ಅಂತ ಹೇಳಿ ಕೇಳಿ ಕರುಣಾನಂದವಾಗ್ಲಿ ನನ್ನ ಕಿವಿಗಳಿಗೆ. ನೀವು ಬದುಕಿರುವಾಗಲೇ ಶ್ರೀಚಕ್ರವನ್ನು ನಾನು ಪಡ್ಕೊಂಡು ನಿಮ್ಮ ಕಣ್ಣು ಮುಂದೆನೆ ನಾನು ದೇವರಾಗೋದನ್ನ ನೀವು ನೋಡಿ ಕಣ್ತುಂಬ್ಕೋಬೇಕು, ಮತ್ತೆ ಹೊಟ್ಟೆ ಉರ್ಕೋಬೇಕು. ನೀವು ಅದೇ ನನ್ನ ಆಸೆ. ನಿಮ್ಮ ಆಸೆ ಫಲಿಸುತ್ತೋ ಇಲ್ವೋ, ಆದರೆ ನಾನಂತೂ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೇಳಿ ಅದೇನು ಅಂತ. ನಾನು ಕೇಳದೆ ಇದ್ರು ನೀವು ಹೇಳೋದನ್ನ ಬಿಡಲ್ಲ. ಹೇಳಿ. ನಿಮಗೆ ಶ್ರೀಚಕ್ರ ದಕ್ಕಿದ ತಕ್ಷಣದಲ್ಲೇ ನಾನು ನಿಮ್ಮ ಕಣ್ಣೆದುರಿಗೆ ಅಮ್ಮನವ್ರ ಪಾದ ಸೇರ್ಕೊಂಡು ಬಿಡ್ತೀನಿ. ತಥಾಸ್ತು. ಹಾಗಾದ್ರೆ ಆದಷ್ಟು ಬೇಗ ಶ್ರೀಚಕ್ರ ನನ್ನ ಕೈವಶವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಪ್ರಾರ್ಥನೆಗೆ ಆ ಮಹಾತಾಯಿ ಸಂತೋಷಗೊಂಡು ನಿಮ್ಮ ಆಸೆನ ಪೂರೈಸ್ತಾಳೆ. ಒಳ್ಳೆದಾಗ್ಲಿ. ಒಂದೊಂದು ದಿನ ಅಮ್ಮನವ್ರ ದರ್ಶನ ಬೇಕಾದರೂ ತಪ್ಪೋದು, ಆದರೆ ಈ ದುಷ್ಟನಿಗೆ ಬುದ್ಧಿ ಹೇಳೋ ಕಾಯಕ ಮಾತ್ರ ನನಗೆ ತಪ್ಪಲಿಲ್ಲ. ಇಷ್ಟಕ್ಕೂ ಈ ದುಷ್ಟನ ತಿದ್ದೋಕೆ ನಾನು ಯಾವ ತಪ್ಪಲು? ಅಮ್ಮ ತಾಯಿ ತ್ರಿಪುರ ಸುಂದರಿ, ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಇಲ್ಲ ಮಗಳೇ, ನಾನು ಬಿಟ್ಟು ಹೋಗಲ್ಲ. ನಾನು ಬದುಕಿರೋದು ನಿನಗೋಸ್ಕರ, ಈ ಜೀವ ಇರೋದು ನಿನಗೋಸ್ಕರ. ನಾನು ಎಲ್ಲೂ ಹೋಗಲ್ಲ ಮಗಳೇ, ಎಲ್ಲೂ ಹೋಗಲ್ಲ. ಏ ಹಿರಣ್ಮಯ್, ಹಿರಣ್ಮಯ್, ಏ ಹಿರಣ್ಮಯ್, ಯಾಕೆ ಏನಾಯ್ತು? ಯಾಕೆ ಹಿಂಗ್ ಕೂತಿದ್ಯಾ? ನನಗೆ ಗೊತ್ತಾಯ್ತು ಬಿಡೆ, ಅವಳು ಯಾಕೆ ಹಂಗ್ ಕೂತಿದ್ದಾಳೆ ಅಂತ. ಏನೇ ಗೊತ್ತಾಯ್ತು ನಿಂಗೆ? ಇರೇ ಹೇಳ್ತೀನಿ. ಹಿರಣ್ಮಯಿ, ನಿಮ್ಮಪ್ಪ ಬಂದ್ರೇನೆ? ಓ, ಒಳಗಡೆ ಇದ್ದಾರಾ? ಅಂದ್ರೆ ಬಂದಿಲ್ವಾ? ಅಯ್ಯೋ ಪಾಪ, ಕೊನೆಗೂ ನಾನು ಹೇಳಿದ್ದೆ ನಿಜ ಆಯ್ತು. ನಿಮ್ಮ ಅಮ್ಮನವರು ನಿಮ್ಮಪ್ಪನ ಕರ್ಕೊಂಡ್ ಬರ್ಲಿಲ್ವಾ? ನಿಮ್ಮಪ್ಪ ಅಲ್ಲಿಗೆ ಬಂದೇ ಬರ್ತಾರೆ. ಸಾಕ್ ಸುಮ್ನಿರೆ, ನೆನ್ನೆಯಿಂದ ಇದನ್ನೇ ಹೇಳ್ತಿದ್ಯಾ. ಹೋಗ್ಲಿ, ನಿಮ್ಮ ಅಪ್ಪಂಗೆ ಎಷ್ಟು ವರ್ಷ ಜೈಲು? ಸೌಗಂಧಿ ಸುಮ್ನೆತ್ಯಾ, ಪಾಪ ಅವಳಿಗೆ ಬೇಜಾರಾಗ್ತಾ ಇದೆ. ಸುಮ್ನಿರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇವಳು ಸುಮ್ನೆ ಅಮ್ಮನವ್ರು ಬಂದು ಇವ್ರೊಪ್ಪನ್ನ ಕರ್ಕೊಂಡ್ ಬರ್ತಾಳೆ ಅಂತ ಹೇಳ್ತಾಳೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ವೀಣಾ? ನಮ್ಮಪ್ಪ
ಏನು ತಪ್ಪು ಮಾಡಿಲ್ಲ. ಅವ್ರಿಗೊಂಥರ ಅಗ್ನಿ ಪರೀಕ್ಷೆ. ಅವರು ನಮ್ಮ ಮನೆಗೆ ಬಂದೇ ಬರ್ತಾರೆ. ಬಂದ್ರೆ ಸಂತೋಷ, ಆದ್ರೆ ಹೇಗೆ ಬರ್ತಾರೆ? ನಾನು ನಂಬಿರೋ ತಿಪ್ಪರ್ಸುಂದ್ರಿ ಅಮ್ಮನವರು ಅವ್ರನ್ನ ಕೈ ಬಿಡಲ್ಲ. ಅವ್ರನ್ನ ಕಾಪಾಡ್ತಾರೆ. ನೀನ್ ಕಟ್ಟಿದ ತಕ್ಷಣನೇ ಅಮ್ಮನವ್ರು ಬರೋದಕ್ಕೆ ಅಮ್ಮನವ್ರಿಗೇನು ಕೆಲಸ ಇರಲ್ವಾ? ಯಾಕೆ ಸೌಗಂಧಿ, ಯಾಕೆ ಹಂಗೆ ಮಾತಾಡ್ತಿದ್ಯಾ? ಸೌಗಂಧಿ ಸುಮ್ಮನಿತ್ಯಾ, ಪಾಪ ಅವಳಿಗೆ ಬೇಜಾರಾಗ್ತಾ ಇದೆ. ಇವಳು ನೋಡಿದ್ರೆ ಆಟಕ್ಕೆ ಬರಲ್ಲ ಅನ್ಸುತ್ತೆ. ಬಾ ನಾವಿಬ್ರೇ ಹೋಗೋಣ. ಹೇಳು, ನಿನ್ನನ್ನು ಕೆಲಸದಿಂದ ವಜಾ ಮಾಡಿದ ನಿಜಾನಾ? ಹೇಳೇ, ಹೇಳು. ಹೌದು ಹೌದು ಹೌದು, ನನ್ನ ಪೊಲೀಸ್ ಕೆಲಸದಿಂದ ವಜಾ ಮಾಡಿದ್ದಾರೆ. ಸಮಾಧಾನ ಆಯ್ತಾ? ಹೌದು ಕಣೆ, ಸಮಾಧಾನ ಆಯ್ತು. ಹಾಲು ಕುಡ್ದಷ್ಟು ಸಮಾಧಾನ ಆಯ್ತು. ನೀನು ಕಷ್ಟಪಟ್ಟು IPS ಓದಿ ಪಾಸ್ ಮಾಡಿದಾಗ ಆಗದೆ ಇರೋ ಸಮಾಧಾನ ಈಗ ನಿನ್ನನ್ನು ವಜಾ ಮಾಡಿ ಮನೆಗೆ ಕಳಿಸಿದ್ರು ನೋಡು, ಈಗ ನಿಜವಾಗ್ಲೂ ಸಮಾಧಾನ ಆಯ್ತು. ಮುಗೀತಾ ನಿನ್ನ ಪೊಲೀಸ್ ಸಂಭ್ರಮ ಎಲ್ಲ? ಇನ್ನಾದರೂ ನಾನು ನೋಡೋ ವರನ್ನ ನೋಡಿ ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿರು, ನಮಗೂ ಗೌರವ. ನೋಡಮ್ಮ, ನನ್ನ ಪೊಲೀಸ್ ಕೆಲಸದ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಮತ್ತೆ ನೀನು ಇವಾಗ ಹೇಳಿದ ತಕ್ಷಣ ನಾನು ಮದುವೆ ಆಗ್ತೀನಿ ಅನ್ನೋ ಭ್ರಮೆಲೂ ಇರಬೇಡ. ನೀನಾಗಲ್ಲ ಅಂದ್ರೆ ಬಿಡವ್ರು ಯಾರು? ನೀನು ಸಾಯೋವರೆಗೂ ನಮ್ಮ ಜೊತೆನೇ ಇರ್ತೀನಿ ಅಂತಂದ್ರೆ ಆಗತ್ತಾ? ಅದೆಲ್ಲ ನಡೆಯಲ್ಲ. ವರ ನೋಡ್ತೀವಿ, ಮದುವೆ ಮಾಡ್ಕೊಂಡು ಹೋಗ್ತಾ ಇರೋ ಅಷ್ಟೇ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಬಿಡು. ಹೌದು, ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಅಂದ್ರೆ ನೀನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ಟಿಯಾ? ನಾನೆಲ್ಲ ಹಾಗೆ ಹೇಳ್ದೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದು ಮದ್ವೆಗೆ ಒಪ್ಕೊಂಡಿದೀನಿ ಅಂತಲ್ಲ. ಏನೇ ಹೇಳ್ತಾ ಇದೀಯ ನೀನು? ನೀವ್ ತೋರ್ಸೋ ಹುಡುಗನ ನಾನು ಮದ್ವೆ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ನನ್ನ ಕೆಲಸ ಹೋಗಿರೋದಕ್ಕೆ ನಿನಗೆಷ್ಟು ಸಂತೋಷ ಆಗಿದೆ, ನನಗೂ ಅಷ್ಟೇ ಸಂತೋಷ ಆಗಿದೆ. ಏನೇ ಹೇಳ್ತಾ ಇದೀಯ ನೀನು? ಹೌದು, ಅವರು ನನ್ನ ಕೆಲಸದಿಂದ ತೆಗೆದಿರೋದು ಒಳ್ಳೇದೇ ಆಯ್ತು. ನನ್ನ ಕೆಲಸದಲ್ಲೇ ಇದ್ದಿದ್ರೆ ನನಗೆ ತುಂಬಾ ಕಷ್ಟ ಆಗಿರೋದು. ಇವಾಗ ನನ್ನ ಮಾರ್ಗದಲ್ಲಿ ಯಾವ ಅಡೆತಡೆನೂ ಇಲ್ಲ. ಒಗಟೊಗ್ಟಾಗಿ ಮಾತಾಡಬೇಡ. ಅದೇನು ಅಂತ ನೇರವಾಗಿ ಹೇಳು. ಇವಾಗ ನನ್ನ ಕೆಲಸ ಹೋಗಿದೆಯಲ್ಲ, ನಾನು ಯಾವ ಬಂಧನದಲ್ಲೂ ಇಲ್ಲ. ಬಂಗಾರಿ ಅವ್ರನ್ನ ಹೊರಗೆ ತರೋದಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ. ಮಗಳೇ, ಮಗಳೇ, ಅಳ್ತಾನೆ ಇರಬೇಡ, ಎಲ್ಲ ಮುಗೀತು. ನಿಂಗೆ ಅಮ್ಮನವರೇ ದಿಕ್ಕು. ಅವರೇ ನಿನ್ ಕಾಪಾಡಬೇಕು. ಅಜ್ಜಿ ತಾತ ಹೇಳ್ದಂಗೆ ಕೇಳ್ಕೊಂಡಿರು. ನೀನತ್ರ ನನಗೆ ಬೇಜಾರಾಗುತ್ತೆ. ಅಪ್ಪಂಗೆ ಬೇಜಾರು ಮಾಡ್ತಾರಾ? ನನಗೆ ಬೇಜಾರು ಮಾಡಬೇಕು ಅಂತಾನೆ ಅಲ್ಲಿಂದ ಇಲ್ಲಿಗೆ ಬರ್ತೀರಾ? ಇಲ್ಲ ಬಂಗಾರಿ ಅವರೇ, ನಿಮ್ಮನ್ನ ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಇನ್ನೂ ದಾರಿಗಳಿವೆ. ನಾವು ಮೇಲಿನ ನ್ಯಾಯಾಲಯಕ್ಕೆ ಮನವಿ ಮಾಡಬಹುದು. ನೀವು ಅಮ್ಮನವ್ರ ಹೆಸರಲ್ಲಿ ಕೊಲೆ ಮಾಡ್ತಿರೋದು ನನಗೆ ಖಾತರಿಯಾಗಿದೆ. ಅಮ್ಮನವರು ನಿಮ್ಮ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ.
ನೀವಿನ್ನ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಯಾಕೆ ಇಲ್ಲಿ ಬಂದ್ರಿ? ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಕೊಲೆಗಾರ ಅಂತ ಸಾಬೀತು ಮಾಡಿ ಈಗ ಕರುಣೆ ತೋರಿಸೋ ನಾಟಕ ಮಾಡಕ್ ಬಂದಿದ್ದೀರಾ? ಗೋಸುಂಬೆ ನೀವು. ನಾನು ನಿಮ್ಗೆ ಏನ್ ಮೋಸ ಮಾಡಿದ್ದೀನಿ? ನನ್ನ ಮೇಲೆ ಯಾಕೆ ಈಗ ಸೇಡ್ ತೀರ್ಸ್ಕೊತಿದ್ದೀರಾ? ಹೊರಟೋಗಿ ಇಲ್ಲಿಂದ.